ಭಾರತದ ಮೇಲೆ ಯುದ್ಧಕ್ಕೆ ಪಾಕಿಸ್ತಾನ ತೆರೆಮರೆಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಭಾರತದ ಮೇಲೆ ಯುದ್ಧ ಮಾಡಲಿಕ್ಕೆ ಪಾಕಿಸ್ತಾನ ತೆರೆಮರೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸೈನಿಕರಿಗಾಗಿ ಆಹಾರ ಸಾಮಗ್ರಿಗಳ ಸಂಗ್ರಹವನ್ನು ಮಾಡಿಕೊಳ್ತಾ ಇದೆ. ಗೋಧಿ ಹಿಟ್ಟು ಮತ್ತು ಆಹಾರ ಸಾಮಗ್ರಿಯನ್ನು ಸಾಗಿಸ್ತಾ ಇದೆ ಸೇನೆ. ಪ್ರಮುಖವಾಗಿ ಆಹಾರ ಬೇಕೇ ಬೇಕಲ್ಲ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ. ಹೀಗಾಗಿ ಗೋಧಿ ಹಿಟ್ಟು ಆಹಾರ ಸಾಮಗ್ರಿಗಳನ್ನು ಸಂಗ್ರಹ ಮಾಡ್ತಾ ಇದೆ. ಆಹಾರ ಸಾಮಗ್ರಿ ಸಂಗ್ರಹ ಮಾಡುವಂಥ ವಿಡಿಯೋ ಚಿತ್ರೀಕರಿಸಿ ವೈರಲ್ ಮಾಡಲಾಗ್ತಾ ಇದೆ. ಭಾರತದ ಮೇಲೆ ಯಾವಾಗ ಬೇಕಾದರೂ ಯುದ್ಧಕ್ಕೆ ಪಾಕಿಸ್ತಾನ ಸನ್ನದ್ಧ ಅಂತ ಹೇಳಿದ್ರು. ಈಗ ಅದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಪಾಕಿಸ್ತಾನ ಮಾಡ್ಕೊಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಆಹಾರ ಉತ್ಪನ್ನಗಳನ್ನು ಒಂದು ಕಡೆ ಶೇಖರಿಸಿ ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದೆ ಪಾಕಿಸ್ತಾನ. ಗೋಧಿ ಹಿಟ್ಟು, ಆಹಾರ ಸಾಮಗ್ರಿ ಸೇರಿದಂತೆ ಏನೆಲ್ಲ ಯುದ್ಧ ಸಂದರ್ಭದಲ್ಲಿ ಬೇಕು ಆಹಾರ, ಅದೆಲ್ಲವನ್ನ ಕೂಡ ಪಾಕಿಸ್ತಾನ ಒಂದು ಕಡೆ ಸಂಗ್ರಹ ಮಾಡುವಂಥ ಕೆಲಸದಲ್ಲಿ ನಿರತವಾಗಿದೆ. ಯಾವಾಗ ಬೇಕಾದ್ರೆ ಯುದ್ಧ ಘೋಷಣೆ ಆಗಬಹುದು ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ. ಇತ್ತ ಪಾಕಿಸ್ತಾನಿಗಳ ಒಂದು ವಾದಕ್ಕೆ ಪ್ರತಿರೋಧವಾಗಿ ಅಥವಾ ಪ್ರತಿವಾದವಾಗಿ ಭಾರತದ ಸೇನೆ ಕೂಡ, ಭಾರತೀಯ ಸೇನೆ ಕೂಡ ಕೌಂಟರ್ನ ಕೊಡ್ತಾನೆ ಬರ್ತಾ ಇದೆ. ಕಳೆದ 8-10 ದಿನದಿಂದ ಗಡಿ ಭಾಗಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಗಳನ್ನು ಪಾಕಿಸ್ತಾನ ಸೈನಿಕರು ನಡೆಸ್ತಾ ಇದ್ದಾರೆ. ಅದಕ್ಕೆ ಉತ್ತರವಾಗಿ ಭಾರತದ ಸೈನಿಕರು ಕೂಡ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ಹೇಳ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನವೀನ್, ನೋಡಿ, ಈಗ ಎಲ್ಲ ಆಹಾರ ಸಾಮಗ್ರಿಗಳು ಒಂದು ಕಡೆ ಶೇಖರಣೆ ಆಗ್ತಾ ಇದೆ. ಹಾಗಾದ್ರೆ ಯುದ್ಧಕ್ಕೆ ಕ್ಷಣಗಣನೆ ಆರಂಭ ಆಗಿದೆ ಅಂತ ನಾವು ಇಲ್ಲಿ ಬಿಂಬಿಸಬಹುದಾ ಹೇಗೆ? ಮಧುಸೂದನ್, ಖಂಡಿತವಾಗ್ಲೂ ಭಾರತದಿಂದಲೂ ಯುದ್ಧದ ಸಮರಾಭ್ಯಾಸ ನಡೀತಾ ಇದೆ. ಪಾಕಿಸ್ತಾನದಿಂದಲೂ ಯುದ್ಧದ ಸಮರಾಭ್ಯಾಸ ಏನಿದೆ ಎಲ್ಲ ಈಗಾಗಲೇ ಶುರುವಾಗಿದೆ. ಸಮರಾಭ್ಯಾಸ ನಡೀತಾ ಇದೆ. ಆದರೆ ಪಾಕಿಸ್ತಾನದಲ್ಲಿ ಒಂದು ಸಮಸ್ಯೆ ಏನಿದೆ ಅಂದ್ರೆ, ಪಾಕಿಸ್ತಾನದಲ್ಲಿ ಈಗಾಗಲೇ ಆರ್ಥಿಕ ಮುಗ್ಗಟ್ಟನ್ನ ಎದುರಿಸ್ತಾ ಇದ್ದಾರೆ. ಅವ್ರ ಹತ್ರ ಆರ್ಥಿಕವಾಗಿ ಅಷ್ಟೊಂದು ಸಬಲರಾಗಿಲ್ಲ. ಮತ್ತೊಂದೆಡೆ ಅಲ್ಲಿ ಈಗಾಗಲೇ ಆಹಾರದ ಕೊರತೆ ಕೂಡ ಕಾಣ್ತಾ ಇದೆ. ಜನರಿಗೇನೆ ಆಹಾರದ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಯುದ್ಧ ಎದುರಾದ್ರೆ ಈ ಆಹಾರದ ಸಮಸ್ಯೆ ಇನ್ನಷ್ಟು ತೀವ್ರವಾಗತ್ತೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಸೇನೆಗೆ ಒಂದು ವೇಳೆ ಯುದ್ಧ ನಡೆದಿದ್ದೇ ಆದಲ್ಲಿ ಪಾಕ್ ಈಗಾಗಲೇ ಬೇರೆ ಬೇರೆ ವಿಶ್ವ ನಾಯಕರಿಗೆ, UN ಗೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಾ ಇದೆ, ಭಾರತದ ಜೊತೆಗೆ ಯುದ್ಧ ಬೇಡ, ದಯವಿಟ್ಟು ಯುದ್ಧ ನಡೆಯದಂತೆ ಒಂದು ಸಂದೇಶವನ್ನ ನೀವು ಭಾರತಕ್ಕೆ ಕೊಡಿ, ಯುದ್ಧ ನಡೆಯದಂತೆ ನೋಡ್ಕೊಳ್ಳಿ ಅಂತೇಳೆಲ್ಲ ರಿಕ್ವೆಸ್ಟ್ ಮಾಡ್ತಾ ಇದೆ. ಆದ್ರೆ ಒಂದು ವೇಳೆ ಯುದ್ಧ ನಡೆದಿದ್ದೇ ಆದಲ್ಲಿ, ಭಾರತ ರಿಟಾಲಿಯೇಟ್ ಮಾಡಿದ ನಂತರ ಒಂದು ವೇಳೆ ಯುದ್ಧದ ಪರಿಸ್ಥಿತಿ ಎದುರಾಗಿ ಯುದ್ಧ ನಡೆದರೆ ಸೈನಿಕರಿಗೆ ಆಹಾರದ ಕೊರತೆ ಎದುರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಯುದ್ಧದ ಸಂದರ್ಭದಲ್ಲಿ ಸೈನಿಕರಿಗೆ ಯಾವುದೇ ರೀತಿಯಲ್ಲೂ ಆಹಾರದಲ್ಲಿ ತೊಂದರೆ ಆಗಬಾರದು ಅಂತ ಜೋಡಿಸಿಟ್ಕೊಳ್ತಾ ಇರುವಂತದ್ದು ಮಧುಸೂದನ್. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.